ಎಲ್ರಿಗೂ ನಮಸ್ಕಾರ. ನಾವು ಮನಸ್ಸಲ್ಲಿ ಅನ್ಕೊಂಡಿದ್ದು ನಿಜವಾಗ್ಲೂ ನಮ್ಮ ಕಣ್ಮುಂದೆ ವಾಸ್ತವವಾಗಿ ಬದಲಾಗ್ಬೋದು ಅಂದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಲ್ವಾ? ಆದ್ರೆ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಅನ್ನೋ ಈ ಅದ್ಭುತ ಆಧ್ಯಾತ್ಮಿಕ ಪುಸ್ತಕ ಇದೇ ಆಳವಾದ ಸತ್ಯದ ಬಗ್ಗೆ ಮಾತಾಡತ್ತೆ. ಎಷ್ಟೋ ದಶಕಗಳಿಂದ ಲಕ್ಷಾಂತರ ಓದುಗರನ್ನ ಹಿಡಿದಿಟ್ಟಿರೋ ಈ ಪುಸ್ತಕ ನಮ್ಮ ಪೂರ್ವದ ತತ್ವಜ್ಞಾನವನ್ನ ಪಶ್ಚಿಮದ ಜೀವನಶೈಲಿ ಜೊತೆ ಹೇಗೆ ಬೆಸೆಯುತ್ತೆ ಅಂತ ನೋಡೋಣ ಬನ್ನಿ. ಈ ಪುಸ್ತಕದ ಶುರುವಲ್ಲೇ ಒಬ್ಬ ಪ್ರಖ್ಯಾತ ಬ್ರಿಟಿಷ್ ಭೌತವಿಜ್ಞಾನಿ ಸರ್ ಆರ್ಥರ್ ಸ್ಟ್ಯಾನ್ಲಿ ಎಡಿಂಗ್ಟನ್ ಅವರ ಒಂದು ಮಾತು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಅವರು ಹೇಳಿದ್ದು ಇಷ್ಟೇ: ಸರಳವಾಗಿ ಹೇಳಬೇಕು ಅಂದ್ರೆ ಈ ಜಗತ್ನಲ್ಲಿರೋ ವಸ್ತುಗಳೆಲ್ಲ ನಮ್ಮ ಮನಸ್ಸಿಂದಾನೇ ಆಗಿರೋದು. ಕೇಳೋಕೆ ಸಿಂಪಲ್ ಆಗಿರೋ ಈ ಒಂದು ವಾಕ್ಯ ಈ ಪುಸ್ತಕದ ಕೇಂದ್ರ ವಿಷಯ. ಅಂದ್ರೆ ಆಲೋಚನೆಯಿಂದ ವಾಸ್ತವವನ್ನೇ ಬದಲಾಯಿಸಬಹುದು ಅನ್ನೋ ಸಿದ್ಧಾಂತಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕುತ್ತೆ. ಈ ಪುಸ್ತಕ ಪವಾಡಗಳ ಬಗ್ಗೆ ನಮಗಿರೋ ಕಲ್ಪನೆಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡುತ್ತೆ. ನೋಡಿ, ಪವಾಡಗಳು ಅಂದ್ರೆ ಅವು ಏನೋ ಅಲೌಕಿಕ ಘಟನೆಗಳು ಅಂತ ನಾವು ಅಂದುಕೋತೀವಿ. ಆದರೆ ಈ ಪುಸ್ತಕದ ಪ್ರಕಾರ ಅವು ಪ್ರಕೃತಿಯ ಒಂದು ಉನ್ನತ ಮಟ್ಟದ ನಿಯಮದ ಪ್ರಕಾರ ನಡೆಯೋ ಘಟನೆಗಳು ಅಷ್ಟೇ. ನಮಗೆ ಆ ನಿಯಮ ಇನ್ನೂ ಅರ್ಥ ಆಗಿಲ್ಲ, ಅದಕ್ಕೆ ಅದನ್ನ ಪವಾಡಗಳ ನಿಯಮ ಅಂತ ಕರಿತೀವಿ. ಹಾಗಿದ್ರೆ ಈ ಪವಾಡಗಳ ಹಿಂದಿರೋ ಮೂಲತತ್ವ ಏನು? ಅದೇ ಮಾಯೆ. ಮಾಯ ಅಂದ್ರೇನು? ಅದಂದ್ ರೀತಿ ಸಾಪೇಕ್ಷತೆ ಮತ್ತು ದ್ವಂದ್ವದ ಸಿದ್ಧಾಂತ. ಅಂದ್ರೆ ಮೂಲದಲ್ಲಿರೋದು ಒಂದೇ ಒಂದು ಸತ್ಯ, ಆದ್ರೆ ಈ ಮಾಯೆ ಅನ್ನೋ ಒಂದು ಕಾಸ್ಮಿಕ್ ಇಲ್ಯೂಷನ್ ಆ ಒಂದನ್ನೇ ನಮಗೆ ಅನೇಕ ರೂಪಗಳಲ್ಲಿ ಕಾಣುವಂತೆ ಮಾಡುತ್ತೆ. ಇದೇ ಆ ಬ್ರಹ್ಮಾಂಡದ ಭ್ರಮೆ. ಈ ಮಾಯೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪುಸ್ತಕದಲ್ಲಿ ಒಂದು ತುಂಬಾನೇ ಚೆನ್ನಾಗಿರೋ ಉದಾಹರಣೆ ಇದೆ. ನಮ್ಮ ಈ ಇಡೀ ಜಗತ್ತು, ನಮ್ಮ ವಾಸ್ತವ ಇದೆಯಲ್ಲ, ಇದು ಒಂದು ಬ್ರಹ್ಮಾಂಡದ ಚಲನಚಿತ್ರ ಇದ್ದಾಗೆ ಅಂತೆ. ಒಂದು ಕಾಸ್ಮಿಕ್ ಮೂಲದಿಂದ ಬರೋ ಒಂದೇ ಒಂದು ಬಿಳಿ ಬೆಳಕು ಈ ಇಡೀ ಸಿನಿಮಾನ ಪ್ರೊಜೆಕ್ಟ್ ಮಾಡ್ತಾ ಇದೆ. ಯಾರು ಈ ಸ್ಕ್ರೀನ್ ಮೇಲೆ ಕಾಣೋ ಚಿತ್ರಗಳನ್ನ ಬಿಟ್ಟು ಅದರ ಹಿಂದಿರೋ ಮೂಲ ಬೆಳಕನ್ನ ಅರ್ಥ ಮಾಡ್ಕೋತಾರೋ ಅವರೇ ನಿಜವಾದ ಜ್ಞಾನಿಗಳು, ಸಿದ್ಧ ಪುರುಷರು. ಇದಕ್ಕೆ ಒಂದು ನಿಜವಾದ ಉದಾಹರಣೆ ಬೇಕು ಅಂದ್ರೆ ಇಲ್ಲಿದೆ ನೋಡಿ. ಇವರು ಸ್ವಾಮಿ ಕೃಷ್ಣಾನಂದ್ರು. ಇವರು ತಮ್ಮ ಸಾಕು ಸಿಂಹಿಣಿಗೆ ಮಾಂಸದ ಬದಲು ಅನ್ನ ಮತ್ತೆ ಹಾಲು ತಿನ್ನೋ ಹಾಗೆ ಕಲ್ಸಿದ್ರು. ಸಿಂಹ ಮಾಂಸನೇ ತಿನ್ಬೇಕು ಅನ್ನೋದು ಪ್ರಕೃತಿ ನಿಯಮ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಪ್ರಜ್ಞಾಪೂರ್ವಕವಾಗಿ ನಾವು ಅಚಲ ಅಂತ ನಂಬಿರೋ ನಿಯಮಗಳನ್ನು ಕೂಡ ಬದಲಾಯಿಸ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಶಕ್ತಿಯುತವಾದ ಸಾಕ್ಷಿ ಬೇಕಾ? ಸರಿ, ಇಷ್ಟೊತ್ತು ಪವಾಡಗಳ ದೊಡ್ಡ ಪರಿಕಲ್ಪನೆ ಬಗ್ಗೆ ಮಾತಾಡಿದ್ವಿ. ಈಗ ಈ ಅದ್ಭುತ ವಿಚಾರಗಳನ್ನ ಪಶ್ಚಿಮದ ಜಗತ್ತಿಗೆ ತಲುಪಿಸಿದ ಆ ಯೋಗಿಯ ಸ್ವಂತ ಕತೆ ಕಡೆಗೆ ಹೋಗೋಣ ಬನ್ನಿ. ಪರಮಹಂಸ ಯೋಗಾನಂದರ ಬಾಲ್ಯ ಅದು ಬೇರೆ ಎಲ್ಲಾ ಮಕ್ಕಳಿಗಿಂತ ತುಂಬಾನೇ ಭಿನ್ನವಾಗಿತ್ತು. ಅವರಿಗೆ ತಮ್ಮ ಹಿಂದಿನ ಜನ್ಮಗಳ ನೆನಪುಗಳು ಸ್ಪಷ್ಟವಾಗಿತ್ತು ಅಂತ ಹೇಳ್ತಾರೆ. ದೇವರನ್ನ ಹುಡುಕಬೇಕು ಅನ್ನೋ ಹಂಬಲದಲ್ಲಿ ಪದೇ ಪದೇ ಹಿಮಾಲಯಕ್ಕೆ ಓಡಿಯೋಕೆ ಪ್ರಯತ್ನ ಪಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಚಿಕ್ಕ ಹುಡುಗನಾಗಿದ್ದಾಗ ಕೇವಲ ತಮ್ಮ ಮನಸ್ಸಿನ ಸಂಕಲ್ಪ ಶಕ್ತಿಯಿಂದ ಒಂದೇ ರಾತ್ರಿಯಲ್ಲಿ ತಮ್ಮ ತೋಳಿನ ಮೇಲೆ ಒಂದು ದೊಡ್ಡ ಕುರುವನ್ನು ಸೃಷ್ಟಿಸಿಕೊಂಡಿದ್ರು. ಇದು ಅವರ ಮನಃಶಕ್ತಿ ಎಷ್ಟೊಂದು ಅಸಾಧಾರಣವಾಗಿತ್ತು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಅವರ ಇಡೀ ಜೀವನವನ್ನೇ ರೂಪಿಸಿದ್ದು ಒಂದೇ ಒಂದು ಅದಮ್ಯವಾದ ಹಂಬಲ. ಅದೇನಂದ್ರೆ ದೇವರನ್ನ ನೇರವಾಗಿ ಪ್ರತ್ಯಕ್ಷವಾಗಿ ಅನುಭವಿಸೋದು ಹೇಗೆ ಅಂತ ಕಲಿಸಬಲ್ಲ ಒಬ್ಬ ಗುರುವನ್ನ ಹುಡುಕೋದು. ನೋಡಿ, ಅವರ ಹುಡುಕಾಟ ಕೇವಲ ನಂಬಿಕೆಗಾಗಿರಲಿಲ್ಲ, ಅವರಿಗೆ ದೈವತ್ವದ ನೇರ ವೈಯಕ್ತಿಕ ಅನುಭೂತಿ ಬೇಕಿತ್ತು. ಅವರು ಅಮೆರಿಕಕ್ಕೆ ಹೋಗೋಕ್ಕೂ ಮುಂಚೆ ಭಾರತದ ರಾಂಚಿಯಲ್ಲಿ ಒಂದು ತುಂಬಾನೇ ವಿಶೇಷವಾದ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಆ ಶಾಲೆಯಲ್ಲಿ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಯೋಗದ ಮೂಲಕ ಬದುಕುವ ಕಲೆಯನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡ್ಲಾಗ್ತಿತ್ತು. ಇದು ಅವರು ಮುಂದೆ ಮಾಡಬೇಕಿದ್ದ ದೊಡ್ಡ ಕೆಲಸದ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಅವರ ಗುರುಗಳಿಂದ ಅವರಿಗೆ ಸಿಕ್ಕಿದ್ದ ಜ್ಞಾನದ ಸಾರವೇ ಈ ಕ್ರಿಯಾಯೋಗ. ಈ ಪುಸ್ತಕದ ಪ್ರಕಾರ ಇದನ್ನ ಒಂದು ಧರ್ಮ ಅಂತ ನೋಡೋದಕ್ಕಿಂತ ಉನ್ನತ ಪ್ರಜ್ಞೆಯ ಸ್ಥಿತಿಯನ್ನ ತಲುಪೋಕೆ ಬಳಸೋ ಒಂದು ಪ್ರಾಕ್ಟಿಕಲ್ ವೈಜ್ಞಾನಿಕ ವಿಧಾನ ಅಂತ ನೋಡ್ಬೇಕು. ಇದೊಂದು ರೀತಿ ಒಳಗಿನ ತಂತ್ರಜ್ಞಾನ, ಒಂದು ಇನ್ನರ್ ಟೆಕ್ನಾಲಜಿ ಇದ್ದಾಗೆ. ಹಾಗಿದ್ರೆ ಈ ಕ್ರಿಯಾಯೋಗದ ಮೂಲ ತತ್ವ ಆದ್ರೂ ಏನು? ಅದು ನಮ್ಮ ಉಸಿರಾಟ, ನಮ್ಮ ಭಾವನೆಗಳು ಮತ್ತು ನಮ್ಮ ಪ್ರಾಣಶಕ್ತಿಯ ನಡುವೆ ಇರೋ ನೇರವಾದ ಸಂಬಂಧವನ್ನು ಆಧರಿಸಿದೆ. ಒಂದು ಸಿಂಪಲ್ ಉದಾಹರಣೆ ನೋಡಿ. ಸದಾ ಚಂಚಲವಾಗಿರೋ ಕೋತಿ ನಿಮಿಷಕ್ಕೆ ಸುಮಾರು 32 ಬಾರಿ ಉಸಿರಾಡುತ್ತೆ. ಮನುಷ್ಯ ಸರಾಸರಿ 18 ಬಾರಿ. ಆದರೆ 100 ವರ್ಷ ಬದುಕೋ ಆಮೆ ಇದೆಯಲ್ಲ, ಅದು ನಿಮಿಷಕ್ಕೆ ಕೇವಲ 4 ಬಾರಿ ಉಸಿರಾಡುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ? ನಮ್ಮ ಉಸಿರಾಟದ ಗತಿಗೂ ನಮ್ಮ ಆಯುಷ್ಯಕ್ಕೂ ಒಂದು ಆಳವಾದ ಸಂಬಂಧ ಇದೆ. ಕ್ರಿಯಾತಂತ್ರದ ಗುರಿ ಇಷ್ಟೇ: ನಮ್ಮ ದೈಹಿಕ ಮಿತಿಗಳನ್ನ ಮೀರಿ ಒಂದು ಆಳವಾದ ವಾಸ್ತವವನ್ನ ಅನುಭವಿಸೋದು. ಉಸಿರಾಟವನ್ನ ನಿಯಂತ್ರಣಕ್ಕೆ ತಂದುಕೊಳ್ಳೋದ್ರಿಂದ ಯೋಗಿ ತನ್ನ ಇಂದ್ರಿಯಗಳನ್ನ ಶಾಂತಗೊಳಿಸ್ತಾನೆ. ಆಗ ತನ್ನ ಪ್ರಾಣಶಕ್ತಿಯನ್ನ ಹೊರಗಿನ ಪ್ರಪಂಚದಿಂದ ಒಳಮುಖವಾಗಿ ಹರಿಸಿ ಆ ಬ್ರಹ್ಮಾಂಡ ಪ್ರಜ್ಞೆಯನ್ನ ಅನುಭವಿಸಲು ಸಾಧ್ಯವಾಗುತ್ತೆ. ತಮ್ಮ ಗುರುಗಳ ಪರಂಪರೆಯಿಂದ ಯೋಗಾನಂದರಿಗೆ ಒಂದು ದೊಡ್ಡ ಜವಾಬ್ದಾರಿ ಸಿಕ್ತು.
ಅದೇನಂದ್ರೆ ಯೋಗ ಅನ್ನೋ ಈ ಪ್ರಾಚೀನ ವಿಜ್ಞಾನವನ್ನ ಒಂದು ಹೊಸ ಪ್ರೇಕ್ಷಕರ ಜೊತೆ ಅಂದ್ರೆ ಪಶ್ಚಿಮದ ಜಗತ್ತಿನ ಜೊತೆ ಹಂಚಿಕೊಳ್ಳೋದು. ಇದಕ್ಕಾಗಿ ಅವರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದರು. ನಿಜ ಹೇಳಬೇಕು ಅಂದ್ರೆ ಇದು ಪೂರ್ವ ಮತ್ತು ಪಶ್ಚಿಮ ಈ ಎರಡು ಪ್ರಪಂಚಗಳನ್ನ ಬೆಸೆಯೋ ಒಂದು ದೊಡ್ಡ ಯಾತ್ರೆಯಾಗಿತ್ತು. ಅವರ ಅಮೆರಿಕದ ಪ್ರಯಾಣದಲ್ಲಿ ಹಲವಾರು ಮುಖ್ಯ ಮೈಲಿಗಲ್ಲುಗಳು ಸಿಕ್ಕವು. 1920ರಲ್ಲಿ ಬೋಸ್ಟನ್ನಲ್ಲಿ ನಡೆದ ಒಂದು ಧಾರ್ಮಿಕ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವುದರೊಂದಿಗೆ ಅವರ ಯಾತ್ರೆ ಶುರುವಾಯಿತು. ಕೇವಲ 5 ವರ್ಷದಲ್ಲಿ ಅಂದರೆ 1925ರ ಹೊತ್ತಿಗೆ ಅವರು ಲಾಸ್ ಏಂಜಲೀಸ್ನಲ್ಲಿ ತಮ್ಮದೇ ಆದ ಪ್ರಧಾನ ಕಚೇರಿಯನ್ನು ಸ್ಥಾಪಿಸುವಷ್ಟು ಪ್ರಭಾವ ಬೀರಿದ್ರು. ಆಮೇಲೆ 1935ರಲ್ಲಿ ಅವರಿಗೆ ಪರಮಹಂಸ ಅನ್ನೋ ಅತ್ಯುನ್ನತ ಆಧ್ಯಾತ್ಮಿಕ ಬಿರುದನ್ನು ನೀಡಿ ಗೌರವಿಸಲಾಯಿತು. ಅವರು ಅಲ್ಲಿಗೆ ಹೋದಾಗ ಅಮೆರಿಕದಲ್ಲಿ ಅವರಿಗೊಂದು ವಿಶಿಷ್ಟ ವಾತಾವರಣ ಸಿಕ್ತು. ಅಲ್ಲಿನ ಜನ ಕೇವಲ ಸಿದ್ಧಾಂತಗಳನ್ನ ನಂಬಿಕೆಗಳನ್ನ ಒಪ್ಕೊಳ್ಳೋದಕ್ಕಿಂತ ಸ್ವಪ್ರಯತ್ನ ಮಾಡಿ ನೇರವಾಗಿ ಅನುಭವ ಪಡೆಯೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಯೋಗಾನಂದರ ಕಾಲಪರೀಕ್ಷಿತ ಆತ್ಮಬೋಧನೆಗಳನ್ನ ಸ್ವೀಕರಿಸೋಕೆ ಆ ದೇಶ ಸಿದ್ಧವಾಗಿತ್ತು. ಅವರ ಸಂದೇಶ ಆಧುನಿಕ ಮತ್ತು ವೈಜ್ಞಾನಿಕವಾಗಿದ್ದ ಪಶ್ಚಿಮದ ಜಗತ್ತಿನ ಆಧ್ಯಾತ್ಮಿಕ ದಾಹವನ್ನ ನೀಗಿಸಿತು. ಈಗ ನೋಡಿ, ಕಥೆ ಒಂದು ಪೂರ್ಣ ವೃತ್ತದ ಹಾಗೆ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲೇ ವಾಪಸ್ ಬರ್ತಾ ಇದೆ. ನಮ್ಮ ಪ್ರಾಚೀನ ಯೋಗಿಕ ಬೋಧನೆಗಳು ಇವತ್ತಿನ ಆಧುನಿಕ ವಿಜ್ಞಾನದ ಆವಿಷ್ಕಾರಗಳ ಜೊತೆ ಹೇಗೆ ಬೆಸೆದುಕೊಂಡಿವೆ ಅಂತ ನೋಡೋಣ ಬನ್ನಿ. ಈ ವಿಜ್ಞಾನ ಮತ್ತೆ ಅಧ್ಯಾತ್ಮ ಒಂದಾಗೋ ಈ ಸಂಗಮವನ್ನ ನಮ್ಮ ದೇಶದ ಪ್ರಖ್ಯಾತ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರ ಒಂದು ಮಾತು ತುಂಬಾನೇ ಸುಂದರವಾಗಿ ಹೇಳುತ್ತೆ. ಅವರು ಯೋಗಾನಂದರಿಗೆ ಹೀಗೆ ಹೇಳಿದ್ರಂತೆ: ಕವಿ ಸತ್ಯವನ್ನ ನೇರವಾಗಿ ಸಹಜವಾಗಿ ಅರ್ಥ ಮಾಡ್ಕೋತಾನೆ, ಆದರೆ ವಿಜ್ಞಾನಿ ಪ್ರಯೋಗಗಳ ಮೂಲಕ ಕಷ್ಟಪಟ್ಟು ನಿಧಾನವಾಗಿ ಅದೇ ಸತ್ಯವನ್ನು ತಲುಪ್ತಾನೆ. ಗಿಡಮರಗಳಿಗೂ ಪ್ರಾಣಶಕ್ತಿ ಇದೆ, ಅವು ಕೂಡ ಸ್ಪಂದಿಸ್ತವೆ ಅಂತ ವೈಜ್ಞಾನಿಕವಾಗಿ ತೋರಿಸ್ಕೊಟ್ಟಿದ್ದ ಬೋಸ್ ತಮ್ಮ ಮಾತನ್ನ ಸಾಬೀತು ಕೂಡ ಮಾಡಿದ್ರು. ನಂತರದ ದಿನಗಳಲ್ಲಿ ಆಧುನಿಕ ಭೌತಶಾಸ್ತ್ರ ಕೂಡ ನಮ್ಮ ಪ್ರಾಚೀನ ಜ್ಞಾನವನ್ನೇ ಪ್ರತಿಧ್ವನಿಸೋಕೆ ಶುರು ಮಾಡ್ತು. ಅದೇನಂದ್ರೆ, ಈ ಜಗತ್ತಿನ ಮೂಲಭೂತ ವಾಸ್ತವ ನಾವು ನೋಡೋ ವಸ್ತುಗಳಲ್ಲ, ದ್ರವ್ಯವಲ್ಲ, ಬದಲಿಗೆ ಅದರ ಹಿಂದಿರೋ ಶಕ್ತಿ. ಈ ಭೌತಿಕ ಜಗತ್ತು ಕೇವಲ ಒಂದು ಭ್ರಮೆ ಅನ್ನೋ ಈ ಪರಿಕಲ್ಪನೆಯನ್ನ ಯೋಗಿಗಳು ಸಾವಿರಾರು ವರ್ಷಗಳಿಂದ ಹೇಳ್ತಾ ಬಂದಿದ್ರು. ಈಗ ಕ್ವಾಂಟಮ್ ಭೌತ ವಿಜ್ಞಾನಿಗಳು ಇದೇ ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಒಂದು ವೇಳೆ ನಾವು ಹುಡುಕ್ತಿರುವ ಅತಿ ದೊಡ್ಡ ಪವಾಡಗಳು ನಮ್ಮ ಹೊರಗಡೆ ಎಲ್ಲೂ ಇಲ್ಲದೆ ನಮ್ಮ ಒಳಗೇ ಇದ್ರೆ, ಈ ಇಡೀ ವಾಸ್ತವವನ್ನೇ ಬದಲಾಯಿಸೋ ಶಕ್ತಿ ನಮ್ಮೊಳಗೇ ಇದೆ ಅನ್ನೋದೇ ಈ ಪುಸ್ತಕದ ಅಂತಿಮ ಸಂದೇಶವಾಗಿರಬಹುದಾ? ಯೋಚಿಸಿ ನೋಡಿ.